ಎಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಹೊಸ ಚಾಪ್ಟರ್ ಶುರು ಮಾಡ್ತಿದ್ದೀವಿ, ಚಾಪ್ಟರ್ 16. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್. ಇಲ್ಲಿ ತನಕ ಬಂದಿದ್ದೀವಿ ನಾವು, 16 ಚಾಪ್ಟರ್ ತನಕ. ನಂಬಕ್ಕೆ ಆಗ್ತಾಯಿಲ್ಲ. ಸೊ ಅದಕ್ಕೆ ಏನು ಮಾಡೋಣ ಅಂದರೆ ಒಂದ್ಸಲಿ ಜರ್ನಿನ ಮೆಲ್ಕಾಕೋಣ. ಈ ಜರ್ನಿಯಲ್ಲಿ ನಾವು ಏನೇನು ಕಲ್ತ್ವಿ ಅಂತ. ಓಕೆ, ಫಸ್ಟು ಅಕ್ಷರಗಳನ್ನು ಕಲ್ತ್ವಿ, ಆಮೇಲೆ ಪದಗಳನ್ನು ಕಲ್ತ್ವಿ. ಅಕ್ಷರ, ಹಿರಗಾನ, ಕಥಾಗಾನ, ಪದಗಳು, ನಾಮಪದ, ಕ್ರಿಯಾಪದ, ಆಮೇಲೆ ನಾಮಪದನ ಬಣ್ಣಿಸೋ ಪದಕ್ಕೆ ವಿಶೇಷಣ ಅಂದರೆ ಅಡ್ಜೆಕ್ಟಿವ್. ಆಮೇಲೆ ಕ್ರಿಯಾಪದನ ಬಣ್ಣಿಸೋ ಪದಗಳನ್ನ ಕ್ರಿಯಾವಿಶೇಷಣ, ಅಡ್ವರ್ಬು, ಇವೆಲ್ಲ ನೋಡಿ ಕಲಿತ್ವಿ. ಆಮೇಲೆ ಅವುಗಳ ಏಜೆಂಟ್ಸ್ಗಳನ್ನ ನೋಡಿದ್ವಿ. ವಾ ಅಂತೆ, ಗಾ ಅಂತೆ, ದೇ, ಏ, ಕರ, ಮಾದೆ, ಓ, ಈ ಥರ. ಆಮೇಲೆ ಇವುಗಳನ್ನು ಸೇರಿಸಿ ಪದಗಳನ್ನು, ಆಮೇಲೆ ಏಜೆಂಟ್ಸ್ಗಳನ್ನು ಸೇರಿಸಿ ಸಣ್ಣ ಸಣ್ಣ ವಾಕ್ಯಗಳನ್ನು ಮಾಡೋದು ಕಲ್ತ್ವಿ. ಉದಾಹರಣೆಗೆ, ವತಾಶಿ ವಾ ಇಕಿಮಸ್, ನಾನು ಹೋಗ್ತೀನಿ. ಈ ಈ ವಾಕ್ಯ ಅರ್ಥಗರ್ಭಿತವಾಗಿಲ್ಲ, ಇನ್ಫಾರ್ಮೇಷನ್ ಕಮ್ಮಿದೆ. ಇನ್ಫಾರ್ಮೇಷನ್ ಸೇರಿಸ್ತಾ ಹೋಗ್ತೀನಿ ಏಜೆಂಟ್ ಮುಖಾಂತರ. ವತಾಶಿ ವಾ ಇಕಿಮಸ್, ವತಾಶಿ ವಾ ಬಸ್ಸುದೆ ಇಕಿಮಸ್, ನಾನು ಬಸ್ಸಲ್ಲಿ ಹೋಗ್ತೀನಿ. ಇನ್ನೂ ಸೇರಿಸ್ಬೋದು ಮಾಹಿತಿ. ವತಾಶಿ ವಾ ಸುಮಾತೋ ಬಸ್ಸುದೆ ಇಕಿಮಸ್, ಇನ್ನೂ ಮಾಹಿತಿ ಸೇರಿಸ್ಬೋದು. ವತಾಶಿ ವಾ ಸುಮಾತೋ ಬಸ್ಸುದೆ ಫುನೆ ಓ ಮಿನಿ ಇಕಿಮಸ್. ಸೊ ಈ ಥರ ಒಂದು ಸಣ್ಣ ವಾಕ್ಯದಿಂದ ಏಜೆಂಟ್ ಮುಖಾಂತರ ಮಾಹಿತಿ ಕೊಟ್ಟು ದೊಡ್ಡ ವಾಕ್ಯ ಮಾಡೋದನ್ನು ಕಲ್ತ್ವಿ. ಈಗ ತೋರಿಸಿದ್ನಲ್ಲ ಆ ಥರ. ಈಗ ಈ ಚಾಪ್ಟ್ರಲ್ಲಿ ಏನು ಕಲಿತೀವಿ ಅಂತಂದರೆ, ವಾಕ್ಯಗಳನ್ನು ಸೇರಿಸೋದು. ಒಂದು ವಾಕ್ಯನ ಇನ್ನೊಂದು ವಾಕ್ಯಕ್ಕೆ ಸೇರಿಸಿ ಅರ್ಥಗರ್ಭಿತವಾದ ಸೆಂಟೆನ್ಸನ್ನು ಹೇಗೆ ಮಾಡೋದು ಅಂತ ಈ ಚಾಪ್ಟ್ರಲ್ಲಿ ಕಲಿತೀವಿ ಅಂತ ಹೇಳ್ತಾ ನಿಮ್ಮ ಗಮನ ಈ ಕಡೆ ಇರಲಿ. ಸಾಗರ್ ಸರ್, ಈ 3 ಸೆಂಟೆನ್ಸ್ ಇದೆಯಲ್ಲ ಬೇರೆ ಬೇರೆ, ಒಂದ್ಸಲ ಓದ್ತೀರಾ? ಮುಂಜಾನೆ ಜಾಗಿಂಗ್ ಅನ್ನು ಮಾಡ್ತೀನಿ. ನೆಕ್ಸ್ಟು ಶವರನ್ನು ಮಾಡ್ತೀನಿ. ಹಾಂ, ಕಂಪನಿಗೆ ಹೋಗ್ತೀನಿ. ಇದನ್ನು ನೀವು ಜಾಪನೀಸಲ್ಲಿ ಹೇಳ್ಬೋದಾ? ಮುಂಜಾನೆ ಅಂದರೆ ಬೆಳಿಗ್ಗೆ. ಸೂಪರ್. ಜಾಗಿಂಗ್ ಏನಂತಾರೆ, ಇದು ಏನಂತಾರೆ ಅಂತ ವರ್ಡ್ ಇದು ಕಥಕಾನದಲ್ಲಿ ಹೇಳಬೇಕು. ಜೊಗಿಂಗು. ಹಾಂ, ಹಸ ಹಾಂ, ಏನು? ಹಾಂ ಹೇಳಿ, ಫುಲ್ಲು. ಕರೆಕ್ಟು, ಕಾನ್ಫಿಡೆನ್ಸ್ ಇರಲಿ, ಜೋರಾಗಿ ಹೇಳಿ. ಅರ್ಥ ಮುಂಜಾನೆ ಜಾಗಿಂಗು ಮಾಡ್ತೀನಿ. ಹಂಗೆ ಇದನ್ನು ಹೇಳ್ಬಿಡಿ. ಶವರಿಗೆ ಶವ ಅಂತಾರೆ, ಶವ. ಇಲ್ಲಿ ಏನಪ್ಪ ಅಂದರೆ, ಇವರು ಶಿಮಸ್ ಅನ್ನೋ ಬದಲು ಶವರ್ಗೆ ಶವಾವು ಅಭಿಮಸ್ ಅಂತಾರೆ. ಇದೊಂದು ನೆನ್ಪಿಟ್ಕೊಳ್ಳಿ. ಅವರು ಜಾಪನೀಸ್ ಪದನ ತಂದರು. ಒಂದು ನಿಮಿಷ ಇಲ್ಲಿ ಬರೀತೀನಿ. ಶವಾವು ಶಿಮಸ್ ಅಂತ ಆಗೋದು. ಶಿಮಸ್ ಅಲ್ಲ, ಏನು ಅಭಿಮಸ್ ಅಂದರೆ ನೀರನ್ನ ಮೈ ಹಾಕೊತೀನಿ ಅಂತಲ್ಲ, ಆ ಥರ ಹಾಕೊತೀನಿ ಅಂತ. ಸೊ ಶವಾವು ಅಭಿಮಸ್. ನೆಕ್ಸ್ಟು 3ನೇದು ಕಾಯ್ಶಾಯಿ ಕಿಮಸ್. ಸೂಪರ್. ಇದರಲ್ಲಿ ಗೊತ್ತಾಯಿತು ನನಗೆ ನಿಮಗೆ ಇಲ್ಲಿ ತನಕ ನಡೆದಿರೋ ಚಾಪ್ಟ್ರೆಲ್ಲ ಅರ್ಥ ಆಗಿದೆ ಅಂತ. ಸೂಪರ್. ಈಗ ನಾನು ಹೇಳ್ದಂಗೆ ಯಾವಾಗಲೇ ಈ ಚಾಪ್ಟರ್ ಏನು ಕಲಿತೀವಿ ಅಂದರೆ ಸೆಂಟೆನ್ಸ್ನ ಸೇರಿಸೋದು. ಈಗ ಈ 3 ಸೆಂಟೆನ್ಸ್ನ ಒಂದು ಸೆಂಟೆನ್ಸ್ ಮಾಡಿ ಹೇಳೋಕ್ಕಾಗುತ್ತಾ ಕನ್ನಡದಲ್ಲಿ? ಉದಾಹರಣೆಗೆ, ಮುಂಜಾನೆ ಮಾಡಿ. ಸೂಪರ್. ಹಾಂ, ಹಾಂ, ಅಬ್ಬಾ ಸೂಪರ್ ರೀ. ಎಸ್, ಇದನ್ನು ಮಾಡಿ ಮಾಡ್ತೀನಿ ಅಲ್ವಾ? ಕರೆಕ್ಟು.
ಸೊ ಇದನ್ನು ನಾವು ಜಾಪನೀಸಲ್ಲಿ ಹೇಗೆ ಮಾಡ್ತಾರೆ ನೋಡೋಣ ಬನ್ನಿ. ಎಸ್, ಸಾಕಿಷ್ಟು ನೀವು ಹೇಳ್ಬಿಟ್ರಲ್ಲ, ಬೇಜಾನಾಯಿತು. ಓಕೆ, ಫಸ್ಟ್ ಇದನ್ನು ನೋಡೋಣ. ಎಸ್, ನೀವು ಹೇಳಿದ ಕರೆಕ್ಟ್. ಅಸ ಜಾಗಿಂಗೋ ಶಿಮಸ್, ಶವಾವೋ ಅಭಿಮಸ್, ಕಾಯ್ಶಾಯೆ ಇಕಿಮಸ್. ನೀವು ಕನ್ನಡದಲ್ಲೂ ಸರಿಯಾಗಿ ಹೇಳ್ಬಿಟ್ರಿ. ಎಸ್, ಮುಂಜಾನೆ ಜಾಗಿಂಗನ್ನು ಮಾಡಿ ಶವರನ್ನು ಮಾಡಿ ಕಂಪ್ನಿಗೆ ಹೋಗ್ತೀನಿ. ಈಗ ಜಾಪನೀಸಲ್ಲಿ ಹೆಂಗಿರೋದು ಗೊತ್ತಾ ನೋಡಿ. ಓದ್ತೀರಾ? ಅಸ ಜಾಗಿಂಗೋ ಶಿತೆ ಹಾಂ, ಶವಾವೋ, ಇಲ್ಲಿದೆ. ಹಾಂ, ಅಭಿಮಸಿದೆ ನೋಡಿ. ಅಭಿಮಸಿದೆ ಏನಾಯಿತು? ಅಭಿತೆ. ಎಸ್, ಹಿಂಗೆ ಕೂಡಿಸ್ತಾರೆ. ಸೊ ಇದು ಕೂಡ್ಸೋಕ್ಕೆ ನಾವು ಯಾವ ಗ್ರಾಮರ್ ರೂಲ್ ಬಳಸಿದ್ವಿ ಅಂದರೆ ತೇ ಫಾರ್ಮ್ಸು. ಹೋದ ಚಾಪ್ಟರ್ ಅದು ಚಾಪ್ಟರ್ ಕಲ್ತಿದ್ವಲ್ಲ, ಅದೇ ತೇ ಫಾರ್ಮ್ ಇಲ್ಲಿ ಬಳಸ್ತಾ ಇದ್ದೀವಿ. ತೇ ಫಾರ್ಮ್. ಶಿಮಸಿತ್ತು ಶಿತೆ ಕುದಾಸಾಯಿ ಮಾಡ್ತಾಯಿದ್ದೀನಿ ಅನ್ನೋಕ್ಕೆ ಶಿತೆ ಇಮಸ್. ಅದೇ ಥರ ಇಲ್ಲೂ ನಾವು ಶಿಮಸ್ ಇದ್ದಿದ್ದು ಶಿತೆ ಆಮೇಲೆ ಶಿಮಸ್ ಮಾಡ್ತೀನಿ. ಇದೇ ರೂಲ್, ಇಷ್ಟೇ ರೂಲ್ಸ್. ಇದು ಏನಂತಾರೆ, ಈ ಗ್ರಾಮರ್ ಗೊತ್ತಿಲ್ಲ ಅಂದರೂ ನೀವು ಅರ್ಥ ಮಾಡಿಸ್ಬೋದು. ಅಸ ಜಾಗಿಂಗೋ ಶಿಮಸ್, ಶವಾವೋ ಅಭಿಮಸ್, ಕಾಶಾ ಇಕಿಮಸ್. ಹೀಗೆ ಹೇಳೋದು ಹೆಂಗಿದೆ, ಹಿಂಗೆ ಹೇಳೋದು ಹೆಂಗಿದೆ. ಜಾಗಿಂಗೋ ಶಿತೆ, ಶವಾವೋ ಅಭಿತೆ, ಕಾಶಾಯೆ ಇಕಿಮಸ್. ಇದು LKG UKG ಬಳಸೋ ಸೆಂಟೆನ್ಸ್. LKG UKG ಮಕ್ಕಳು ಹೋಗ್ತಾರೆ ಬಳಸಿ. ಇವು ಅಡಲ್ಟ್ಸ್ ಆಫೀಸರ್ ಬಳಸೋ ಸೆಂಟೆನ್ಸ್. ಸೊ ಇದು ಭಾಳ ಬಳಸ್ತಾರೆ ಈ ರೂಲ್ಸ್. ಅರ್ಥ ಆಯ್ತಾ? ಹಾಂ, ಎಸ್. ಈಗ ಅದೇ ಥರ ಓಕೆ, ಇದಕ್ಕೇನಂತ ಕರೆಯೋಣ? ತೇ ಫಾರ್ಮ್ ಬಳಸ್ತಾ ಇದ್ದೀವಿ. ಈಗ ಅದೊಂದು ಭಾಗ ಆಯಿತಾ. ಇದು ಎರಡನೇದು. ಸೇಮ್ ವಾಕ್ಯ ತೊಗೊಂಡಿದ್ದೀನಿ. ಮುಂಜಾನೆ ಜಾಗಿಂಗನ್ನು ಮಾಡ್ತೀನಿ, ಶವರನ್ನು ಮಾಡ್ತೀನಿ. ಈಗ ಏನು ಕಂಡೀಷನ್ ಅಂದರೆ, ಇದು ಮಾಡಿದ್ಮೇಲೆ ನಾ ಇದು ಮಾಡೋದು. ಏನು ಸಾಗರ್ ಸನ್? ಇದು ಮಾಡಿದ್ಮೇಲೆ ನಾ ಇದು ಮಾಡೋದು. ಕನ್ನಡದಲ್ಲಿ ಹೆಂಗೆ ಹೇಳ್ತೀವಿ? ಮುಂಜಾನೆ ಜಾಗಿಂಗನ್ನು ಮಾಡಿದ್ಮೇಲೆ ಶವರನ್ನು ಮಾಡ್ತೀನಿ ಅಲ್ವಾ? ಸೊ ಮತ್ತೆ ನೀವು ಈ ಸೆಂಟೆನ್ಸ್ ಒಂದು, ಸೆಂಟೆನ್ಸ್ ಎರಡರಲ್ಲಿ ಏನು ಚೇಂಜ್ ಮಾಡಬೇಕು? ಕ್ರಿಯಾಪದ. ಇಲ್ಲೂ ಏನು ಬರುತ್ತೆ? ತೇ ಫಾರ್ಮ್ ಬರುತ್ತೆ. ಅದೆಂಥ ತೇ ಫಾರ್ಮ್ ಗೊತ್ತಾ? ನೋಡೋಣ ಬನ್ನಿ. ಅದೆಂಥ ತೇ ಫಾರ್ಮ್ ಅಂದರೆ, ಮಾಡಿದ್ಮೇಲೆ ಶವರನ್ನು ಮಾಡ್ತೀನಿ. ತೇ ಫಾರ್ಮ್ ಎಂಥದ್ದು ಅಂದರೆ, ಎಸ್ ನೋಡಿ ಏನಂತೆ ತೇ ಫಾರ್ಮ್. ಹಾಂ, ಎಸ್. ಇದು ಆದಮೇಲೆ, ಈ ಕ್ರಿಯೆ ಆದಮೇಲೆ, ಈ ಕಾರ್ಯ ಆದಮೇಲೆ ನೀವು ಇದನ್ನು ಮಾಡ್ತೀರಾ. ಆ ಕಂಡೀಷನ್ನು ಶಿತೆಕರ ಹೇಳುತ್ತೆ. ಸೇಮ್ ಕನ್ನಡ ತಾನೆ. ಇದು ಆದಮೇಲೆ ಇದು ಮಾಡ್ತೀನಿ. ಸೊ ಶಿತೆಕರ. ಇದಾದರೆ ಮೇಲಿಂದು, ಇದಾದರೆ ಏನು ಕಂಡೀಷನ್ ಏನಿಲ್ಲ, ಯಾವ ಆರ್ಡ್ರಲ್ಲಾದರೂ ಹೇಳ್ಬೋದು. ಬಟ್ ಇದು ಶಿತೆಕರ, ಸೇಮ್ ಕನ್ನಡದ ಥರನೇ ಶಿತೆಕರ ಆದಮೇಲೆ ಇದು ಮಾಡಿದ್ಮೇಲೆ ಇದು ಮಾಡ್ತೀನಿ. ಓಕೆನಾ? ಸೊ ಈ ಎರಡು ರೂಲ್ನ ಕಲಿತೀವಿ. ಒಂದೇನು ಅಂದರೆ ಮೇಲಿಂದು ಶಿತೆ ಶಿಮಸ್, ಮಾಡ್ತೀನಿ, ಅದೇನು ಗೊತ್ತಿಲ್ಲ. ಮಾಡ್ತೀನಿ, ಇನ್ನೊಂದೇನು ಶಿತೆಕರ ಶಿಮಸ್. ಎಸ್, ಮಾಡ್ತೀನಿ. ಇದು ಮಾಡಿದ್ಮೇಲೆ ಮಾಡ್ತೀನಿ. ಈ ಉದಾಹರಣೆ ತೊಗೊಳ್ಳೋಣ. ಎರಡು ಕ್ರಿಯಾಪದ ತೊಗೊತೀನಿ. ತಬೆಮಸ್ ನೆಮಸ್. ತಬೆಮಸ್ಸು ಒಂದು ಕ್ರಿಯೆ ತೊಗೊಂಡೆ, ನೆಮಸ್ ತೊಗೊಂಡೆ. ಮಾಡಿ ಹೇಳಿ ಫಸ್ಟ್ನೇ ಥರದ್ದು. ಇಲ್ಲಪ್ಪ ಇದು. ಓಕೆ, ನೀವು ಎರಡನೇದು ಹೇಳ್ತಾ ಇದ್ದೀರಾ. ತಬೇತೆಕರ ನೆಮಸ್ ಅಂದರೆ ಅರ್ಥ ತಿಂದ ಮೇಲೆ ಮಲಗ್ತೀನಿ. ಎರಡನೇದ ಮೇಲಿಂದ ಅಂದರೆ ಹಾಂ,
ತಬೆ ತಬೆತೆ ನೆಮಸ್. ತಬೆತೆ ತಬೆತೆ ನೆಮಸ್. ತಿಂದು ಮಲಗ್ತೀನಿ. ಸೇಮ್ ಕನ್ನಡ ಥರ ತಿಂದು ಮಲಗ್ತೀನಿ. ಓಕೆನಾ? ಓಕೆ. ಸೊ ಇದೇನಪ್ಪ ಅಂದರೆ ಇದು ಕ್ರಿಯಾಪದ, ಅದನ್ನು ಚೇಂಜ್ ಮಾಡೋದು ಕಲ್ತ್ವಿ. ಈಗ ನೆಕ್ಸ್ಟು ಯಾವ ಥರ ವಾಕ್ಯ ಇರ್ತವೆ ಅಂದರೆ ಅಡ್ಜೆಕ್ಟಿವಲ್ಲಿ ಎಂಡಾಗೋ ವಾಕ್ಯಗಳಿರ್ತವೆ. ಈಗ ಹಗುರವಾಗಿದೆ, ಯಾವುದ್ರ ಬಗ್ಗೆ ಮಾತಾಡ್ತೀವಿ? ಕಂಪ್ಯೂಟರ್ ಬಗ್ಗೆ. ಈ ಕಂಪ್ಯೂಟರ್ನ ಬಣ್ಣಿಸಿ ಹೇಳ್ತಾ ಇದ್ದೀವಿ. ಏನು? ಈ ಕಂಪ್ಯೂಟರು ಹಗುರವಾಗಿದೆ, ಒಂದ್ಸಲಿ ಬಣ್ಣಿಸಿ ಹೇಳಿದ್ವಿ. ಈ ಕಂಪ್ಯೂಟರು ಅನುಕೂಲವಾಗಿದೆ, ಕನ್ವೀನಿಯೆಂಟ್ ಆಗಿದೆ. ರಿಪೀಟ್ ಆಯಿತು, ಎರಡೆರಡು ಸಲ ಬಡ್ಸಿ ಹೇಳ್ತಾ ಇದ್ದೀವಿ. ಇದನ್ನು ನಾವು ಏನು ಸಾಗರ್ ಸನ್ ಒಟ್ಟಿಗೆ ಸೇರಿಸಿ ಹೇಳ್ಬೋದು ಅಡ್ಜೆಕ್ಟಿವ್ನು. ಕನ್ನಡದಲ್ಲಿ ಹೆಂಗೆ ಹೇಳ್ತೀವಿ ಹೇಳಿ? ಸೇರಿಸಿ ಹೇಳೋದಂದ್ರೆ ಕನ್ನಡದಲ್ಲಿ ಈ ಕಂಪ್ಯೂಟರ್ ಹಗುರ ಮತ್ತು ಅನುಕೂಲವಾಗಿದೆ. ಹಗುರ ಮತ್ತು ಹಂಗೆ ಹೇಳ್ತೀರಾ? ನಾನಾದ್ರೆ ಹೆಂಗೆ ಹೇಳ್ತೀನಿ ಗೊತ್ತಾ? ಈ ಕಂಪ್ಯೂಟರು ಹಗುರವಾಗಿ ಅನುಕೂಲವಾಗಿದೆ ಹಂಗೆ ಹೇಳ್ಬೋದಲ್ಲ? ಹಗುರವಾಗಿ ಅನುಕೂಲವಾಗಿದೆ. ಸೊ ಮೇಲಿನ ಥರನೇ ತೇ ಫಾರ್ಮ್ಸ್ ಉಪಯೋಗಿಸ್ತೀವಲ್ಲ, ಅಡ್ಜೆಕ್ಟಿವ್ಗೂ ತೇ ಫಾರ್ಮ್ಸ್ ಉಪಯೋಗಿಸ್ತೀವಿ, ವರ್ಬಿಗೆ ಅಷ್ಟೇ ಅಲ್ಲ. ಎಸ್, ಈ ಕಂಪ್ಯೂಟರು ಹಗುರವಾಗಿ ಅನುಕೂಲವಾಗಿದೆ. ಬೇರೆ ಬೇರೆ ಹೇಳೋ ಬದಲು ಈ ಥರ ಸೇರಿಸಿ ಹೇಳ್ಬೋದು. ಅದಕ್ಕೆ ಜಾಪನೀಸ್ ಅವರು, ಓಕೆ ಫಸ್ಟಿಗೆ ಜಾಪನೀಸ್ ಹೇಳಿ. ಈ ಕಂಪ್ಯೂಟರ್ ಹಗುರವಾಗಿದೆ ಮತ್ತು ಅನುಕೂಲವಾಗಿದೆ, ಜಾಪನೀಸ್ ಹೇಳ್ತಾರೆ. ಹರ್ಷಿತಾ ಸನ್ ಹೇಳಿ. ಓನಾ ಕಂಪ್ಯೂಟರು ಕಂಪ್ಯೂಟರ್ ಹಾಂ ಹಗುರವಾಗಿದೆ. ಓಕೆ, ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಕರುಯಿದೆಸ್. ಕರುಯಿದೆಸ್. ಹಾಂ ಹಗುರವಾಗಿದೆ. ಏನು? ಕಂಪ್ಯೂಟರ್. ಹೇಳಿ ಜಾಪನೀಸಲ್ಲಿ ಫುಲ್ಲು. ಕಂಪ್ಯೂಟರ್ವ. ಸೂಪರ್. ಹೌದೌದು. ಕಂಪ್ಯೂಟರ್ವ ಕರುಯಿದೆಸ್. ಎಸ್, ಕಂಪ್ಯೂಟರ್ವ ಕರುಯಿದೆಸ್. ಈ ಕಂಪ್ಯೂಟರ್ ಹಗುರವಾಗಿದೆ. ಅದೇ ಥರ ಇದು ಹೇಳಿ. ಕಂಪ್ಯೂಟರ್ವ ಓಕೆ, ಅನುಕೂಲವಾಗಿದೆ ಗೊತ್ತಿಲ್ಲ ಅನ್ಸುತ್ತೆ. ಬೆನ್ರಿ. ಓ ಎಸ್, ಬೆನ್ರಿದೆಸ್, ಕರೆಕ್ಟ್. ಬೆನ್ರಿದೆಸ್. ಹಾಂ ಹೇಳಿ ಫುಲ್ ಸೆಂಟೆನ್ಸ್. ಕಂಪ್ಯೂಟರ್ವ ಬೆನ್ರಿದೆಸ್. ಒಂದ್ಸಲ ರಿಪೀಟ್ ಅನಿಸ್ತಿದೆ ಅಲ್ವಾ? ಮೇಲೊಂದ್ಸಲ ಹೇಳೋದು ಕಂಪ್ಯೂಟರ್, ಕೆಳಗೊಂದ್ಸಲ ಹೇಳೋದು. ಒಂದೇ ಸೆಂಟೆನ್ಸಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಅಲ್ವಾ? ನೋಡಿ ಹೆಂಗೆ ಮಾಡ್ತಾರೆ ನೋಡಿ. ಓಕೆ, ಕರುಯಿದೆಸ್ ಬೆನ್ರಿದೆಸ್, ಮೇಲಿಂದು ಈ ಅಡ್ಜೆಕ್ಟಿವ್, ಕೆಳಗಿಂದ ಅಡ್ಜೆಕ್ಟಿವ್. ನೋಡಿ ಏನಾಗುತ್ತೆ ಅಂದರೆ, ಎಸ್ ಏನಾಯಿತು? ಪಸೋಕೋಂವ ಕರುಕುತೆ ಬೆನ್ರಿದೆಸ್. ಸೊ ಈ ಯೋಗಿ ಕುತೆ ಬಂತು. ಈ ಯೋಗಿ ಏನು ಬಂತು? ಕುತೆ ಬಂತು. ಕುತೆ ಪಸೋಕೋಂವ ಕರುಕುತೆ ಬೆನ್ರಿದೆಸ್. ಇಷ್ಟೇ ನೋಡಿ. ಅರ್ಥ ಆಯ್ತಾ ಹರ್ಷಿತಾ ಸನ್? ಹೌದಾ? ಇದು ಬೇರೆ ಗ್ರೂಪಿಗೆ ಸೇರುತ್ತಲ್ವಾ ಸಂಸೆ? ಅಂದರೆ ಮುಂಚೆ ನೋಡಿಲ್ಲ ಅಲ್ವಾ? ಅಂದ್ರೆ ಕಿತೆ ನೋಡಿದ್ವಿ. ಅಲ್ಲ, ಇದು ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಇದು ವರ್ಬಲ್ಲ, ನಾನು ಮಾತಾಡ್ತಿರೋದು ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್, ವರ್ಬಲ್ಲ ಇದು. ಸೊ ಇಲ್ಲಿ ಏನಾಗುತ್ತೆ, ಒಂದು ಟಾಪಿಕ್ ತೊಗೊಂಡ್ವಿ, ಪಸೋಕೋನ್ ಅಂತ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಬಣ್ಣಿಸ್ತೀವಿ. ಎರಡು ಕ್ರಿಯಾ ಅಲ್ಲ, ಅಡ್ಜೆಕ್ಟಿವ್ನ ಉಪಯೋಗಿಸಿ ಕರುಯಿದೆಸ್ ಬೆನ್ರಿದೆಸ್ ಅವೆರಡು ಸೇರಿಸಿ ಹೇಳೋದು ಹೆಂಗೆ ಅಂತ ನಾನು ತೋರಿಸ್ತೇನೆ ನಿಮಗೆ. ಹೆಂಗೆ ಅಂದರೆ, ಈ ತೆಗೆದುಬಿಟ್ಟು ಈ ಹೋಗುತ್ತೆ, ಏನು ಬರುತ್ತೆ? ಕುತೆ ಬರುತ್ತೆ. ಕರು ಕುತೆ ಬೆನ್ರಿದೆಸ್. ಅದು ಈ ಅಡ್ಜೆಕ್ಟಿವ್ ಫಸ್ಟ್ ಬಂದು ನಾ ಅಡ್ಜೆಕ್ಟಿವ್ ಬಂತು. ಅದೇ ನಾ ಅಡ್ಜೆಕ್ಟಿವ್ ಫಸ್ಟ್ ಬಂದು ಈ ಅಡ್ಜೆಕ್ಟಿವ್ ಕೊನೆ ಬಂದರೆ ಅವಾಗ ಏನು ಮಾಡ್ತೀರಾ? ಬನ್ನಿ ಅದನ್ನು ನೋಡ್ಬಿಡೋಣ. ಅವಾಗ ಏನು ಮಾಡಬೇಕು?
ಪಸಕೋನ್ ವಾ ಕೊನೊಪಸಕೋನ್ವಾ ಬೆನ್ರಿದೆಸ್ ಅಂತಿತ್ತಲ್ವಾ, ಬೆನ್ರುಯಿದೆಸ್ ಕರುಯಿದೆಸ್. ಇಲ್ಲೇನು ಮಾಡ್ತೀವಿ, ದೇ ತೆಗಿತೀವಿ ಅಷ್ಟೆ. ಬೆನ್ರಿದೆ ಕರುಯಿದೆಸ್, ಬೆನ್ರಿದೆ ಕರುಯಿದೆಸ್. ತೆಗಿಬೇಕಾ? ಬೆನ್ರಿ ದೆಸ್ ಇತ್ತಲ್ಲ. ಬೆನ್ರಿದೆಸ್, ಇದು ಬೆನ್ರಿದೆ ಕರುಯಿದೆಸ್ ಅಂತ ಹೇಳಬೇಕು. ಅದೇ ಉಲ್ಟಾ ಆದರೆ ಕರುಕುತೆ ಬೆನ್ರಿದೆಸ್. ನೋಡಿ ಹೆಂಗೆ ಸೌಂಡ್ ಹೆಂಗೆ ಚೆನ್ನಾಗುತ್ತೆ. ಅದೇ ಪ್ರಾಕ್ಟೀಸ್ ಮಾಡಬೇಕು. ಈಗ ರೂಲ್ಸ್ ಗೊತ್ತಾಯಿತು, ಪ್ರಾಕ್ಟೀಸ್ ಮಾಡೋಣ. ಓಕೆನಾ? ಎಸ್, ಈ ಚಾಪ್ಟ್ರಲ್ಲಿ ಏನು ಕಲಿತೀವಿ, ಸೆಂಟೆನ್ಸ್ನ ಜೋಡಿಸೋದು. ವರ್ಬಿಂದ ಜೋಡಿಸ್ತೀವಿ, ಅಡ್ಜೆಕ್ಟಿವ್ಗಳಿಂದ ಜೋಡಿಸ್ತೀವಿ. ವರ್ಬಿಂದ ಆದರೆ ಶಿತೆ ಶಿಮಸ್. ವರ್ಬಿಂದ ಆದ್ರೇನು, ಮಾಡ್ತೀವಿ. ಕನ್ನಡದಲ್ಲಿ ಅಂತೀವಲ್ಲ, ಇದನ್ನು ಮಾಡ್ತೀನಿ ಅಂತ. ಶಿತೆ ಶಿಮಸ್, ಶಿತೆ ಶಿಮಸ್. ಇನ್ನೊಂದು ಶಿತೆ ಕರ, ಇದಾದಮೇಲೆ ಮಾಡ್ತೀನಿ ಶಿಮಸ್. ಅದೇನು ಅಂತ ನೋಡೋಣ. ಆಮೇಲೆ ಈ ಅಡ್ಜೆಕ್ಟಿವ್ ಬಂದರೆ ಕುತೆ ದೆಸ್ ಬೇಡ, ಈ ಥರ ಬರೆಯೋದು ಬೇಡ. ಅದೇ ಕರು ಕುತೆ ಬೆನ್ರಿದೆಸ್. ಎಸ್, ಕುತೆ ಹಾಕ್ತೀವಿ. ಇಲ್ಲ, ಫಸ್ಟ್ ಏನು ಅಡ್ಜೆಕ್ಟಿವ್ ಬಂತು ಅಂದರೆ ಬೆನ್ರಿದೆ ಕರುಯಿದೆಸ್. ಏನದು? ಪಸೋಕೋನ್ವಾ ಹಿಂಗೂ ಬರೀಬೋದು. ಎಸ್, ಓಕೆ. ಇದು ಈ ಚಾಪ್ಟರ್ದ ಮೇನ್ ಪಾಯಿಂಟ್ಸ್, ಮೇನ್ ವ್ಯಾಕರಣ. ವೊಕ್ಯಾಬ್ಯುಲರಿ ನೋಡೋಣ. ಚೈತ್ರ ಸರ್. ನೋರಿಮಾಸ್, ಹಾಂ, ರೈಟ್. ಓಕೆ, ಇದು ಓಕೆ, ಇದು ಹೇಳಿ. ದೆನ್ಶಾನಿ ನೋರಿಮಾಸ್. ಓಕೆ, ಇದು ನೊರಿಮಸ್ ಕನ್ನಡದಲ್ಲಿ ಹೇಳ್ಬೋದಾ? ಹತ್ತುತ್ತೀನಿ ಏನಂತೀರ? ಟ್ರೈನ್ ಹತ್ತುತ್ತೀನಿ ಅಂತೀರಾ, ಏನಂತೀರಾ ನೀವು? ಗೊತ್ತಿಲ್ಲ. ಟ್ರೈನ್ ಹತ್ತೋದು. ಟ್ರೈನ್ ಹತ್ತೋದು. ಸೊ ಟ್ರೈನ್ನ ಹತ್ತುತ್ತೀನಿ. ಸೊ ಇಲ್ಲಿ ಓ ಬರಲ್ಲ, ನೀ ಬರುತ್ತೆ. ದೆನ್ಶಾನಿ ನೊರಿಮಸ್ ಅಂತ ವರ್ಬಿದು. ಟ್ರೈನ್ಗೆ ಹತ್ತುತ್ತೀವಿ ಅಂತ ಅಂದಂಗಾಗುತ್ತೆ, ಕನ್ನಡದಲ್ಲಿ ಸರಿಯಾಗಲ್ಲ. ಸೊ ಈ ಥರ ನೆನ್ಪಿಡ್ಕೊಬೇಕು. ಬೇರೆದಾದರೆ 99% ಓ ಆಗೋದು. ದೆನ್ಶಾನಿ ನೊರಿಮಸ್, ದೆನ್ಶಾ ಓ ಅಲ್ಲ. ನೆಕ್ಸ್ಟ್ ಒರಿಮಾಸ್. ದೆನ್ಶಾವು ಒರಿಮಾಸ್, ಇಳಿಯೋದು. ಇಳಿಯೋದು. ಸೊ ಇಳಿತೀನಿ. ನಾವೇನಂತೀವಿ, ಟ್ರೈನಿಂದ ಇಳಿತೀವಿ ಅಂತ. ಸೊ ಇಲ್ಲಿ ಕರ ತೊಗೊಳುತ್ತೆ, ಕರ ಬರುತ್ತೆ. ಕರ ಇಲ್ಲಾಂದರೆ ಓ ಹಾಕ್ಬೋದು. ದೆನ್ಶಾ ಕರ ಒರಿಮಸ್, ಇಲ್ಲಾಂದರೆ ದೆನ್ಶಾವೋ ಒರಿಮಸ್. ಇಲ್ಲಿ ನೀ ಬರೋಲ್ಲ. ಎಸ್, ನೆಕ್ಸ್ಟು ನೊರಿಕಾಯಮಸ್. ಸೊ ಕನ್ನಡದಲ್ಲಿ ಇದು ಪದ ಇಲ್ಲ, ಅದೇ ಟ್ರೈನ್ ಚೇಂಜ್ ಮಾಡ್ತೀನಿ ಅಂತ. ಇಳಿದು ಇನ್ನೊಂದು ಕಡೆ ಅಲ್ಲ, ಇನ್ನೊಂದು ಸ್ಟೇಷನಲ್ಲಿ ಇಳಿದು ಬಸ್ಸೋ ಟ್ರೈನೋ ಚೇಂಜ್ ಮಾಡ್ತೀನಿ ಅಂತ. ಇನ್ನೊಂದು ಅಭಿಮಸ್, ಶವವೋ ಅಭಿಮಸ್. ಅಭಿಮಸ್ ಯಾವುದಕ್ಕೆ ಬರುತ್ತೆ? ಯಾವಾಗಲೂ ಶವರಿಗೆ ಬರುತ್ತೆ. ಇದು ಸ್ನಾನ. ಸೊ ಇಲ್ಲಿ ಕಾಂಜಿ ಇಲ್ಲಿದೆ ನೋಡಿ, ಇದು ನೀರಿನ ಕಾಂಜಿ. ಇದು ಕಾಂಜಿ ಗೊತ್ತಾಗುತ್ತೆ. ನೆಕ್ಸ್ಟ್ ಹಾಕೋದು. ಹಾಕೋದು. ಎಸ್, ಹಾಕ್ತೀನಿ, ಇನ್ಸರ್ಟ್ ಮಾಡ್ತೀನಿ. ಎಸ್. ದಶಿಮಾಸ್. ಇದಕ್ಕೆ ಭಾಳಷ್ಟು ಮೀನಿಂಗ್ ಇದೆ. ಅದು ದಶಿಮಸ್ ಅದು ಬಂದಾಗ ನೋಡೋಣ ಬಿಡಿ. ಒರೋಶಿಮಾಸ್ ಅಂದರೆ ವಿಡ್ರಾ ಮಾಡೋದು. ದುಡ್ಡನ್ನು ವಿಡ್ರಾ ಮಾಡ್ತಿಲ್ಲ, ದುಡ್ಡನ್ನ ಬಿಡಿಸ್ಕೊಂಬರ್ತೀನಿ. ಎಂಟರ್ ಮಾಡೋದು. ಈ ಥರ ಎಂಟರ್ ಮಾಡೋದು ಅಂದರೆ ಭಾಳಷ್ಟು ಅರ್ಥ ಬರುತ್ತೆ. ಏನು ಎಂಟರ್ ಮಾಡ್ತೀರಾ? ಲೆಟರ್ಸ್ ಎಂಟರ್ ಮಾಡ್ತೀರಾ, ಒಳಗೆ ಹೋಗೋದು, ರೂಮ್ ಒಳಗೆ ಹೋಗೋದು. ಆದರೆ ಇಲ್ಲಿ ನೀವು ಇದೇನು ಗೊತ್ತಾಯಿತು, ದಾಯಿಗಕ್ಕೋನ್ ಹಾರಿಮಸ್ ಅಂದರೆ ಒಳಗೆ ಹೋಗೋದು ಅಷ್ಟೇ ಅಲ್ಲ, ಸೇರೋದು ಅಂತ. ದಾಯಿಗಕ್ಕೋನಿ ಹೈರಿಮಸ್ ಅಂದರೆ ಯೂನಿವರ್ಸಿಟಿನ ಸೇರಿಕೊಂಡೆ ಅಂತ, ಅಡ್ಮಿಷನ್ ತೊಗೊಂಡೆ ಅಂತ. ಆ ಮೀನಿಂಗ್ ಇದು. ಹೈರಿಮಸ್ ಅಂದರೆ ಬರೀ ಎಂಟರ್ ಆಗೋದಲ್ಲ, ದಾಯಿಗಕ್ಕೋನಿ ಹೈರಿಮಸ್ ಅಂದರೆ ನಾವು ಯೂನಿವರ್ಸಿಟಿ ಇದೆ ಅಲ್ಲಿ ಒಳಗೋದೆ ಅಂತ ಅಲ್ಲ, ಇಲ್ಲಿ ಸೇರಿಕೊಂಡೆ ಅಂತ ಅರ್ಥ. ಜಾಯ್ನ್ ಆದೆ. ಎಸ್. ಸೊ ದಾಯಿಗಕ್ಕೋನಿ ಹೈರಿಮಸ್.
ಎಸ್, ಈಗ ಮಿಸೆನೇ ಹೈರಿಮಸ್ ಅದು ಬೇರೆ. ನಾನು ಮಿಸೆ ಸೇರಿಕೊಂಡೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ನೌನೇನು ಮಿಸೆ, ಅಂಗಡಿ ಒಳಗೆ ಹೋದೆ ಅಂತ ಅರ್ಥ. ಸೊ ಈ ಥರ ನೌನ್ ಮೇಲೆ ಏನಂತಾರೆ ಅರ್ಥ ಬದಲಾಗುತ್ತೆ ವರ್ಬ್ದು. ಈಗ ನಮ್ಮದಲ್ಲಿ ಇದೇನು ಸೇಮ್, ಹಚ್ತೀನಿ. ಅಕಸ್ಮಾತ್ ನಾವು ಅಂಗಡಿಗೆ ಹೋದ್ವಿ, ಅಂಗಡಿ ಒಳಗೆ ಹೋದ್ವಿ, ಅದು ಎಂಟರ್ ಮಾಡಿದ್ವಿ, ಹೈರಿ ಮಾರ್ಕ್ಸ್ ಯೂಸ್ ಮಾಡ್ಬೇಕಾ ವರ್ಡ್ ಅಂದ್ರೆ ಮಿಸೆ. ಹಾಂ, ಓ ಅಲ್ಲ ಮಿಸೆನಿ ಹೈರಿಮಸ್ ಅಷ್ಟೇ, ನೀ ಹೈರಿಮಸ್ ಯಾವಾಗಲೂ. ಮಿಸೆನೆ ಹೈರಿ. ಹಾಂ, ಆದರೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತೀನಿ ಅಂದರೆ ಅರ್ಥದ ಬಗ್ಗೆ ಮಾತಾಡ್ತೀನಿ. ಹೈರಿಮಸ್ ನೌನ್ ಮೇಲೆ ಡಿಪೆಂಡು ಒಂದೊಂದು ವರ್ಬ್ಗಳು. ನಮ್ಮಲ್ಲಿದೆ ಹಚ್ತೀನಿ ಅಂತ, ಏನು ಬಣ್ಣ ಹಚ್ತಿರೋ, ಫೋನ್ ಹಚ್ತಿರೋ, ಲಾಜಿಕ್ ಅರ್ಥ ಆಗ್ತಿದೆಯಾ? ಹಚ್ತೀನಿ ಅಂದರೆ ನಂಗೆ ಅರ್ಥ ಆಗಲ್ಲ. ನೀವು ವರ್ಬ್ ನೌನ್ ಹೇಳ್ಬೇಕಾದ್ರ ಜೊತೆಗೆ. ಇಲ್ಲೂ ಅದೇ ಥರ ಜಾಪನೀಸು ಆ ಕ್ಯಾರೆಕ್ಟರಿಸ್ಟಿಕ್ ಇದೆ ಅಂತ ನಾನು ಇಲ್ಲಿ ಒತ್ತಿ ಹೇಳ್ತಿದ್ದೀನಿ. ಅದಕ್ಕೆ ಎರಡು ನೆನ್ಪಿಟ್ಕೊಳ್ಳಿ, ದಾಯಿಗಕನಿ ಹೈರಿಮಸ್, ನೌನು ವರ್ಬು ಕಾಂಬಿನೇಷನಲ್ಲಿ. ನೆಕ್ಸ್ಟ್ ಡೆಮಾಸ್. ಹಾಂ, ಡೈಗಾಕೋ ಡೆಮಾಸ್. ಎಸ್. ಧೋನಿ ಹೈರಿಮಾಸ್. ಹಾಂ, ಡೆಮಾಸ್. ಎಸ್, ಡೆಮಾಸ್ ಯಾವಾಗಲೂ. ಅಂದರೆ ಇದು ಕನ್ನಡದಲ್ಲಿ ಹೇಳ್ಬೋದು. ಇದು ಯೂನಿವರ್ಸಿಟಿಯನ್ನು ತೇರ್ಗಡೆಗೊಳ್ತೀನಿ ಅನ್ನು. ಎಸ್, ಅನ್ನು ತೇರ್ಗಡೆಗೊಳ್ತೀನಿ. ಇಲ್ಲಿ ಕರೆಕ್ಟ್, ಇಲ್ಲಿ ಮ್ಯಾಚ್ ಆಯಿತು. ಯೂನಿವರ್ಸಿಟಿಯನ್ನು ತೇರ್ಗಡೆಗೊಳ್ತೀನಿ. ಇದು ಒಶಿಮಸ್. ಪುಷ್ ಮಾಡ್ತೀನಿ, ಒತ್ತೀನಿ. ಲೋಮಿಮಾಸ್. ಕುಡಿತೀನಿ. ಎಸ್. ಹಜ್ಮೆ ಮಾಸ್. ಶುರು ಮಾಡ್ತೀನಿ. ಹಾಂ. ಕೆಂಗಾಕುಶಿಮಾಸ್. ಎಸ್, ಕೆಂಗಾಕುಶಿಮಾಸ್. ಇದೇನು ಗೊತ್ತಾ, ಇದು ಕನ್ನಡದಲ್ಲಿ ಹೇಳ್ಬೋದು ವೀಕ್ಷಣೆ ಮಾಡ್ತೀನಿ ಅಂತ. ಒಂದು ಯಾವ್ದಾರ ಜಾಗಕ್ಕೆ ಹೋಗಿ ಡೀಟೇಲಾಗಿ ನೋಡಿ ಸ್ಟಡಿ ಮಾಡೋದು. ಯಾವುದು ಅಂದರೆ ಮ್ಯೂಸಿಯಮ್ನ ನೋಡ್ತೀನಿ, ಲ್ಯಾಬೊರೇಟ್ರಿನ ನೋಡ್ತೀನಿ, ಅದು ಕೆಂಗಾಕುಶಿಮಾಸ್. ಇದು ಇದು ಫೋನ್ ಮಾಡ್ತೀನಿ. ನಮ್ಮಲ್ಲೂ ಭಾಳ ರೀತಿ ಹೇಳ್ಬೋದು ಫೋನ್ ಮಾಡೋದನ್ನ. ಫೋನ್ ಹಚ್ತೀನಿ, ಫೋನ್ ಹಾಕ್ತೀನಿ, ಫೋನ್ ಮಾಡ್ತೀನಿ. ಜಾಪನೀಸಲ್ಲಿ ಹಂಗೆ. ಇಲ್ಲಿ ತನಕ ನಾವೇನು ಕಲ್ತಿದ್ವಿ, ದೆನ್ವಾ ಓ ಕಕೆಮಾಸ್. ಹಾಂ, ಅಂದರೆ ಫೋನ್. ಅದಕ್ಕೆ ನಾನು ಫೋನನ್ನು ಹಾಕ್ತೀನಿ ಅಂತ ಹೇಳ್ಕೊಡ್ತಿದ್ದೆ ಅವಾಗಲೇ. ಮಾಡ್ತೀನಿ ಅಂತ ಹೇಳ್ತಿರಲಿಲ್ಲ, ಯಾಕಂದರೆ ಈ ಕಾರಣಕ್ಕೆ. ಇಲ್ಲಿ ಫೋನ್ ಮಾಡ್ತೀನಿ, ಸೇಮು. ದೆನ್ವಾ ಫೋನು ಶಿಮಾಸ್ ಮಾಡ್ತೀನಿ, ದೆನ್ವಾ ಶಿಮಾಸ್. ಇಲ್ಲ ಫೋನನ್ನು ಮಾಡ್ತೀನಿ, ದೆನ್ವಾ ಓ ಶಿಮಾಸ್. ಈ 3 ಪಾಸಿಬಿಲಿಟಿ ಇದೆ. ಅಂದರೆ ಬಾರಿ ಯಾಕೆ ಈ ಥರ ಹೇಳ್ತಿದ್ರೆ ಎಷ್ಟು ಸಿಮಿಲಾರಿಟಿ ಇದೆ ಕನ್ನಡಕ್ಕೆ ಅಂತ ವರ್ಡ್ಸಲ್ಲಿ. ಎಸ್. ಸೊ ಈಗ ನೀವು ಹೇಳೋದಲ್ಲ ಇಷ್ಟಕ್ಕೊಂದು ಪದಗಳು, ಇವೆಲ್ಲ ಯಾವ ಪದಗಳು? ಎಸ್, ನೀವೆಲ್ಲ ಹೇಳಿದ್ದು ವರ್ಬ್, ಆ್ಯಕ್ಷನ್, ಕ್ರಿಯಾಪದಗಳು. ಎಸ್. ನೆಕ್ಸ್ಟ್ ಯಾರು ಹೇಳ್ತಾರೆ? ನೆಕ್ಸ್ಟ್ ಸಾಗರ್ಸನ್. ಹಾಂ, ಯಂಗ್. ಕನ್ನಡದಲ್ಲಿ ಏನಪ್ಪ ನಾವು ಹೆಂಗೆ ಅಂತೀವಿ? ಹಾಂ, ಉದ್ದ. ಎಸ್. ಹಾಂ, ಗಿಡ್ಡ. ಉದ್ದ ಗಿಡ್ಡ. ಗಿಡ್ಡ ಅಷ್ಟು ಬಳಸಲ್ಲ, ಅಷ್ಟು ತಲೆಗೆ ಬರಲ್ಲ ಚಕ್ ಅಂತ. ಹಾಂ, ಅಕಾರುಯಿ. ಹಾಂ, ಬೆಳಕು. ಹಾಂ, ಕುರಾಯಿ ಅಂದರೆ ಕತ್ತಲು. ಎಸ್. ಈಗ ನೀವು ಹೇಳಿದ್ದೇನು, ಎಂಥ ಪದಗಳು? ಯಾವುದು? ನೌನ ವರ್ಬ ಅಡ್ಜೆಕ್ಟಿವಾ? ನೌನಲ್ಲ, ಇವು ಅಡ್ಜೆಕ್ಟಿವು. ಹೆಂಗೆ ಹೇಳ್ತೀರಾ? ಈ ಇದೆ ಕೊನೆಗೆ, ಈ ಅಡ್ಜೆಕ್ಟಿವ್. ಇವೆಲ್ಲ ಅಡ್ಜೆಕ್ಟಿವಲ್ಲೂ ಎರಡಿದೆ, ಅಡ್ಜೆಕ್ಟಿವ್, ಈ ಅಡ್ಜೆಕ್ಟಿವ್ ಅಂತ ಇದೆ. ಯಾವುದು? ಈ ಅಡ್ಜೆಕ್ಟಿವು ನಾಮಪದನ ಬಣ್ಣಿಸುವ ಪದಗಳು. ಈಗ ಅಕಾರು ಅಂತಿದೆ, ಬೇಡ ಅದು ಎಕ್ಸಾಂಪಲ್ ಬಂದಾಗ ಹೇಳ್ತೀನಿ. ಸೊ ನೀವಿದೆ ಹೇಳ್ತೀರಿ. ಈಗ ನೆಕ್ಸ್ಟು